ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರೋ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮೊದಲಿಗೆ ಎಲ್ಲಿ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಶಾರದಾ ಅವರೇ, ನೀವು ಸಹ ನನ್ನ ಜೊತೆ ಬರಲಿಲ್ಲ ಅಂತ ಅಂದರೆ ಎಂಗೇಜ್ಮೆಂಟ್ ಯಾವ ರೀತಿ ನಡೀತಿದೆ ಅಂತ ನಾನಂತೂ ಖಂಡಿತ ನೋಡೋಕೆ ಹೋಗಲ್ಲ, ನೀವು ನನ್ನ ಜೊತೆ ಬರಲೇಬೇಕು ಅಂತ ಆಟ ಮಾಡ್ತಾ ಇರಬೇಕಾದ್ರೆ ಏನೇನೋ ಒಂದು ನೆಪ ಹೇಳ್ಬೇಡಿ, ಸುಮ್ಮನೆ ಹೋಗಿ ಸರ್ ಅಂತ ಅನ್ಬೇಕಾದ್ರೆ ಶಾರದನ್ ಸರ್ಗೆ ಇಟ್ಕೊಂಡು ಹೇಳ್ತಾ ಇರ್ತೇನೆ, ಇಲ್ಲಪ್ಪ ನಾನಂತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ, ಏಕೆಂದರೆ ನಿಮ್ಮ ಕೋಪ, ನಿಮ್ಮ ನಗು ಎಲ್ಲನೂ ಸಹ ನಾನು ಮಿಸ್ ಮಾಡ್ಕೊಬಿಡ್ತೀನಿ, ನಾನೊಬ್ಬನೇ ಹೋಗಲ್ಲ ಅಂತ ಅನ್ಬೇಕಾದ್ರೆ ಹಾಂ ಹೌದು, ಅಮೆರಿಕಕ್ಕೆ ಹೋಗ್ತಾ ಇದ್ದೀರಾ ನೋಡಿ ನೀವು, ಅದಕ್ಕೆ ನನ್ನನ್ನು ಮಿಸ್ ಮಾಡ್ಕೋತೀರಾ, ಬಿಡ್ರಿ ಸುಮ್ಮನೆ ಹೋಗ್ರಿ ನೀವು, ನನಗೆ ಕೆಲಸ ಇದೆ ಅಂತ ಕೆಲಸ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ. ಹಾಗೆ ಶಾರದಾ ಕೆಲಸ ಮಾಡೋಕ್ಕೆ ಅಂತ ಹೋಗ್ತಾ ಇದ್ರೆ ಸಿದ್ದು ಸಹ ಹಿಂದೆ ಹೋಗ್ತಾ ಇರಬೇಕಾದ್ರೆ ಅವಳಿಗೆ ನಗು ತಡೆಯೋಕ್ಕಾಗದಲೇ ಸಿಕ್ಕಾಬಿಟ್ಟೆ ನಗಾಡ್ತಾ ಇದ್ರೆ ಸಿದ್ದು ಪ್ರೀತಿಯಿಂದ ಅವಳಿಗೆ ಜ್ಯೂಸ್ ಕೊಡ್ತಾ ಇದ್ರೆ ಖುಷಿಯಿಂದ ಅವಳು ಸಹ ಕುಡಿತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿಕ್ಕಾಪಟ್ಟೆ ಫೋರ್ಸ್ ಕೊಟ್ಕೊಂಡು ಜ್ಯೋತಿಕಾ ಫೋಟೋಶೂಟ್ ಮಾಡಿಸ್ಕೊತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಬರ್ತಾಳೆ. ಬಂದ್ಬಿಟ್ಟು, ಅಲ್ಲ ಗೋಲ್ಡಿ, ಇನ್ನೂ ನಿನ್ನ ಫೋಟೋಶೂಟ್ ಮುಗ್ದಿಲ್ವಾ, ಎಂಗೇಜ್ಮೆಂಟ್ ಡ್ರೆಸ್ ಹಾಕೋ, ಈ ಡ್ರೆಸ್ಸಲ್ಲೇ ಇದೆಯಲ್ಲ ಅಂತ ಅಂದಾಗ, ಅಯ್ಯೋ ಗ್ರಾನಿ, ಇವತ್ತು ನಂದು ಎಂಗೇಜ್ಮೆಂಟು, ನಾನು ಇನ್ನೂ ಸುಮಾರು ಫೋಟೋಶೂಟ್ನ ಮಾಡಿಸ್ಕೋಬೇಕು, ಸುಮ್ಮನೆ ಹೋಗಿ ಗ್ರಾನಿ, ಅದು ಹಾಕೊಳ್ಳೋದು ಎಷ್ಟೊತ್ತು ಅಂತ ಅನ್ಬೇಕಾದ್ರೆ, ಅಪ್ಪಪ್ಪ ನಮ್ಮ ಕಾಲದಲ್ಲಿ ಈ ರೀತಿ ಇರಲಿಲ್ಲ, ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಎಂಗೇಜ್ಮೆಂಟಿಗೆ ರೆಡಿ ಆಗ್ತಿದ್ವಿ, ಈ ಕಾಲದ ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಅಂತ ಅಂದಾಗ, ಬರೀ ನಿಮ್ಮ ಕಾಲದನ್ನೇ ಹೇಳ್ಬೇಡಿ, ಕೇಳಿ ಕೇಳಿ ಬೋರ್ ಆಗಿದೆ, ಕಾಲ ಬದಲಾಗಿದೆ, ಈ ರೀತಿ ನನ್ನಾಗೆ ಮಾಡರ್ನ್ ಆಗಿ ರೆಡಿ ಆಗಬೇಕು ಎಂಗೇಜ್ಮೆಂಟಿಗೆ, ಅದು ನಿಮಗೆ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡು ಗ್ರಾನಿ, ನೀವು ಸಹ ಬೇರೆ ಬೇರೆ ಥರ ಡ್ರೆಸ್ ಹಾಕ್ಕೊಂಡು ಅಪ್ಡೇಟ್ ಆಗಿ ಅಂತ ಅನ್ಬೇಕಾದ್ರೆ, ನಾನು ಅಪ್ಡೇಟ್ ಆಗೋದು ಹಂಗೆ ಇರಲಿ ಪರವಾಗಿಲ್ಲ, ನಾನು ಹೀಗೆ ಇರ್ತೀನಿ, ಆದರೆ ನನಗೆ ಇವತ್ತು ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ಗೊತ್ತಾ ಗೋಲ್ಡಿ ಅಂತ ಅನ್ಬೇಕಾದ್ರೆ, ನಿಮ್ಮ ಮೊಮ್ಮಗಳ ಎಂಗೇಜ್ಮೆಂಟ್ ಅಂತ ಅಂದಮೇಲೆ ನಿಮಗೆ ಖುಷಿಯಾಗಿರ್ಬೇಕಲ್ವಾ ಅಂತ ಅಂದಾಗ, ಅದು ಮಾತ್ರ ಅಲ್ಲ, ನನ್ನ ಮಗ ಪಾಲಾಕ್ಷ ಬಂದಿದ್ದಾನಲ್ಲ, ಅದಕ್ಕಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಎತ್ತು ಮಗಳಿಗೆ ಎಂಗೇಜ್ಮೆಂಟಿಗೆ ತಂದೆ ಬಂದಿಲ್ಲ ಅಂತ ಸಿಕ್ಕಾಬಟ್ಟೆ ಕೊರಗ್ತಾ ಇದೆ, ಆದರೆ ಇವಾಗ ಬಂದಲ್ಲ ಖುಷಿ ಆಗ್ತಿದೆ ಅಂತ ಅನ್ಬೇಕಾದ್ರೆ ಇವಳು ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಅಲ್ಲ ಗ್ರಾನಿ, ನಿಧಾನಕ್ಕೆ ಮಾತಾಡಿ, ಯಾರಾದರೂ ಕೇಳ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ, ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಿಲ್ವಾ, ಸಿಕ್ಕಿದ್ದೆಲ್ಲ ಈ ಥರ ಮಾತಾಡಿದರೆ ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಮಾಡೋದು ಗ್ರಾನಿ ಅಂತ ಅನ್ಬೇಕಾದ್ರೆ, ಇಲ್ಲಿ ಯಾರು ಇಲ್ಲ ತಾನೇ, ಖುಷಿ ತಡ್ಕೊಳಕ್ಕಾಗದೆ ಹಿಡ್ದೆ ಬಿಟ್ಟಾಕು, ಸುಮ್ಮನೆ ನನ್ನನ್ನು ಬೈಬೇಡ ಅಂತ ಬೈತಾ ಇರ್ತಾಳೆ. ಅಲ್ಲ ಗ್ರಾನಿ, ಅವ್ರಿಗೆ ಅಷ್ಟು ಕ್ಲಿಯರಾಗಿ ಹೇಳಿದ್ದೀನಿ ಬರಬೇಡಿ ನನ್ನ ಎಂಗೇಜ್ಮೆಂಟಿಗೆ ಅಂತ, ಆದರೂ ಸಹ ಬಂದಿದ್ದಾರಲ್ವ, ಯಾರಿಗಾದ್ರೂ ಏನಾದರೂ ವಿಷಯ ಗೊತ್ತಾದರೆ ಏನು ಮಾಡೋದು, ಎಲ್ಲರೂ ಅವ್ರ ಮೂಗಿನಾರಕ್ಕೆ ಯೋಚನೆ ಮಾಡ್ತಾರೆ, ನನ್ನ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಅಂತ ಅಂದಾಗ, ಏನು ಹೇಳ್ತಿದೆಯಾ ಗೋಲ್ಡಿ ನೀನು, ಇತ್ತೀಚೆಗೆ ನೀನು ಸ್ವಾರ್ಥಿ ಆಗ್ತಿದ್ದೀನಿ ಅಂತ ನಿನಗೆ ಅನ್ನಿಸ್ತಿಲ್ವಾ ಅಂತ ಪಾರಿಜಾತ ಬೈತಾ ಇರ್ತಾಳೆ. ಹಾಗೆ ನ್ಯಾಯವಾಗಿ ಹೇಳಬೇಕು ಅಂತ ಅಂದರೆ ನೀನೇ ಖುದ್ದಾಗಿ ಹೋಗಿ ನಿಮ್ಮ ಅಪ್ಪನ ಕರಿಬೇಕು, ನೀನೇನಕ್ಕೆ ಈ ರೀತಿ ಮಾಡಿದೆ ಅಂತ ಅಂದಾಗ, ಬರಬೇಡಿ ಅಂತ ಅಂದರೂ ಬಂದಿದ್ದಾರೆ ತಾನೇ, ಸುಮ್ಮನೆ ಹೋಗಿ ಯಾರ ಕಣ್ಣಿಗೂ ಸಿಗಾಕೊಳ್ತಿದ್ರೆ ಅಷ್ಟೇ ಸಾಕು ಅಂತ ಅಂದಾಗ, ನೋಡಪ್ಪ ಫೋಟೋಗ್ರಾಫ್ ಅಪ್ಪ, ಒಂಚೂರು ಆ ಕಡೆ ಹೋಗು ಅಂತ ಅನ್ನೋದನ್ನ ಕಳಿಸ್ಬಿಟ್ಟು, ನೀನಂತೂ ಕರೀಲಿಲ್ಲ, ಅಟ್ಲೀಸ್ಟ್ ದಶರಥನಾದರೂ ಈ ಎಂಗೇಜ್ಮೆಂಟಿಗೆ ಕರೆದಿದ್ದಾನಲ್ಲ, ಅದೇ ನನಗೆ ಖುಷಿ ಅಂತ ಪಾರಿಜಾತ ಹೇಳ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಏನು ಗೊತ್ತಾ, ನನ್ನ ಮಗ ಎಲ್ಲನೂ ಮುಂದೆ ನಿಂತು ಕಾರ್ಯನ ಮಾಡಿಕೊಡ್ಬೇಕಿತ್ತು, ಅಟ್ಲೀಸ್ಟ್ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ನೋಡೋಕ್ಕೂ ಸಹ ನೀನು ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಿದ್ದೀಯಲ್ಲ, ನನಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ, ಈ ನಡುವೆ ಸಂಬಂಧಕ್ಕೆ ನೀನು ಬೆಲೆನೇ ಕೊಡ್ತಿಲ್ಲ ಅಂತ ಅಂದಾಗ, ಏನು ಗ್ರಾನಿ ಈ ರೀತಿ ಹೇಳ್ತಾ ಇದ್ದೀರಾ, ಯಾಕೋ ನನಗೆ ಉಲ್ಟಾ ಹೊಡಿತಿದ್ದೀರಾ ಅಂತ ಅಂದಾಗ, ನಾನೇ ಉಲ್ಟಾ ಹೊಡೆಯೋಕ್ಕಾಗುತ್ತೆ, ನೀನು ನನ್ನ ಪ್ರೀತಿಯ ಮುದ್ದಿನ ಮೊಮ್ಮಗಳಲ್ವಾ, ನಾನು ಯಾವತ್ತೂ ಉಲ್ಟಾ ಹೊಡೆಯಲ್ಲ ಬಿಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇದೇ ನನ್ನ ವೀಕ್ನೆಸ್ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ ಅಂತ ಅಂದಾಗ, ಥ್ಯಾಂಕ್ ಯು ಗ್ರಾನಿ, ನೀವಾದರೂ ನನ್ನನ್ನು ಅರ್ಥ ಮಾಡ್ಕೋತಿರಲ್ಲ, ನನಗಿರೋದು ನೀವು ಒಬ್ಬರೇ ಅಲ್ವಾ, ಸರಿ ಆಯಿತು ನನ್ನ ಫೋನ್ ಕೊಡಿ, ನಾನು ಸೆಲ್ಫಿ ತಗೋಬೇಕು ಅಂತ ಸೆಲ್ಫಿ ತಗೋತಿರ್ಬೇಕಾದ್ರೆ ಅಷ್ಟೊತ್ತಿಗೆ ತುಂಬ ಖುಷಿಯಿಂದ ಪಾಲಾಕ್ಷ ಬರ್ತಾ ಇರ್ತಾನೆ. ಪಾಲಾಕ್ಷನ ನೋಡಿ ಮತ್ತಷ್ಟು ಕೋಪ ಮಾಡಿಕೊಂಡು ಜ್ಯೋತಿಕಾ ಹಾಗೆ ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಬಂದಿರೋ ಗೆಸ್ಟ್ಗೆಲ್ಲ ಜ್ಯೂಸ್ ಕೊಡ್ತಾ ಇರಬೇಕಾದ್ರೆ ಅಲ್ಲಿರೋ ಡೆಕೋರೇಷನ್ ಎಲ್ಲ ತುಂಬ ಖುಷಿಯಿಂದ ಶಾರದಾ ನೋಡ್ತಾ ಇರ್ತಾಳೆ. ಹಾಗೆ ಶಾರದಾ ಹತ್ರ ಬಂದುಬಿಟ್ಟು, ಏನು ರೀ ಈ ರೀತಿ ನೋಡ್ತಾ ಇದ್ದೀರಾ, ಈ ಡೆಕೋರೇಷನ್ ನಿಮಗೆ ತುಂಬ ಇಷ್ಟ ಆಯಿತಾ, ಹಾಗಾದರೆ ಹೇಳಿ ನಾವು ಇನ್ನೊಂದ್ಸಲ ಮದುವೆ ಆಗೋಣ, ನಾನು ರೆಡಿ ಇದ್ದೀನಿ ಅಂತ ಅನ್ಬೇಕಾದ್ರೆ, ಆ ರೀತಿ ಅಲ್ಲ ಸರ್, ಈ ಥರ ಮದುವೆ ಆಗೋದನ್ನು ನಮ್ಮ ಹಳ್ಳಿ ಜನ ನೋಡಬೇಕಿತ್ತು, ಎಷ್ಟು ಕಣ್ಣು ತುಂಬ್ಕೊಳ್ಳೋರು ಗೊತ್ತಾ, ನಮ್ಮ ಅಪ್ಪನಿಗಂತೂ ಈ ರೀತಿ ಮದುವೆ ಮಾಡಬೇಕಂತ ತುಂಬ ಆಸೆ ಇತ್ತು, ಆದರೆ ಅದೃಷ್ಟ ನನಗಿರಲಿಲ್ಲ, ಆದರೂ ಸಹ ಎಂತೇನೋ ತುಂಬ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಸಿಕ್ಕಿದ ಮೇಲೆ ಇನ್ನೇನು ಬೇಕು ಹೇಳಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಆ ವಿಷಯದಲ್ಲಿ ಜ್ಯೋತಿಕಾ ತುಂಬ ಅದೃಷ್ಟವಂತೆ ಅಂತ ಅಂದಾಗ, ಅಂಥ ಕುಟುಂಬ ನಿಮಗೆ ಸಿಗಲಿಲ್ಲ ಅಂತ ಅಂದ್ರೂ ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡೋ ಗಂಡನ ಸಿಕ್ಕಿದನಲ್ವಾ ಅಂತ ಅಂದಾಗ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿರೋ ಗೆಸ್ಟ್ ಹೇಳ್ತಾ ಇರ್ತಾರೆ, ಸ್ವಲ್ಪ ಜ್ಯೂಸ್ ತೊಗೊಬರ್ತೀರಾ ಅಂತ ಅಂದಾಗ, ಸರಿ ಅಂತ ಅಂದ್ಬಿಟ್ಟು ಸಿದ್ದು ತೊಗೊಂಡು ಬರ್ತಿರ್ಬೇಕಾದ್ರೆ, ಕೊಡಿ ಸರ್ ನೀವು ಇವತ್ತೇನೋ ಕೆಲಸ ಮಾಡಬೇಡಿ, ಎಲ್ಲ ನಾನೇ ನೋಡ್ಕೋತೀನಿ, ಸುಮ್ಮನೆ ನಿಂತ್ಕೊಂಡು ಎಂಗೇಜ್ಮೆಂಟ್ ನೋಡೋಗಿ ಅಂತ ಅಂದಾಗ,
ಇಲ್ಲಪ್ಪ ನನ್ನ ಕೈಲಾಗಲ್ಲ ಅಂತ ಅಂದಾಗ ಕೊಡ್ತೀರೋ ಇಲ್ವೋ ಅಂತ ಆರ್ಡ್ರ್ ಮಾಡ್ತಿರ್ಬೇಕಾದ್ರೆ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರಬೇಕಿತ್ತು. ಆವಾಗ ಬೇಕಾದ್ರೆ ನಮಗೆ ಆದೇಶ ಮಾಡ್ತಾ ಇದ್ರೇನೋ ನೀವು ಕೆಲಸ ಮಾಡಬೇಡಿ ಅಂತ. ಆವಾಗ ಇರೋ ಕಾಯಿಲೆ ಎಲ್ಲ ನನಗೆ ಬರ್ತಿದ್ವಿ ಕಣ್ರಿ ಅಂತ ರೇಗಿಸ್ತಿರ್ಬೇಕಾದ್ರೆ ಇಂಥ ಟೈಮಲ್ಲಿ ಇಂಥ ಮಾತೆಲ್ಲ ಬೇಕಾ? ಕೊಡ್ರಿ ಜಾಸ್ತಿ ಆಯಿತು, ನಿಮ್ಮದು ಅತಿ ಆಯಿತು, ನಾನು ಕೆಲಸ ಎಲ್ಲ ಮಾಡ್ಕೊಬರ್ತೀನಿ, ಸುಮ್ಮನೆ ನಿಂತ್ಕೊಳ್ಳಿ ಅಂತ ಜ್ಯೂಸ್ ತೊಗೊಂಡು ಎಲ್ಲರಿಗೂ ಕೊಡೋಕ್ಕೆ ಅಂತ ಶಾರದಾ ಹೋಗ್ತಾ ಇರ್ತಾಳೆ. ಹಾಗೆ ಎಲ್ಲರಿಗೂ ಜ್ಯೂಸ್ ಕೊಡ್ತಿರ್ಬೇಕಾದ್ರೆ ಅಲ್ಲ ನಾನು ಬಂದು ಎಷ್ಟೊತ್ತಾಯಿತು, ಜ್ಯೋತಿಕಾ ಮದುವೆ ಆಗೋ ಹುಡುಗನ ನಾನು ನೋಡಲೇ ಇಲ್ವಲ್ಲ, ಹೇಗಾದರೂ ಮಾಡಿ ಅವನನ್ನು ನೋಡಬೇಕು ಅಂತ ನೋಡೋಕ್ಕೆ ಅಂತ ಹೋಗ್ತಾ ಇದ್ರೆ ಇನ್ನೊಂದು ಕಡೆ ರೋಹನ್ ಸಿಕ್ಕಾಬಿಟ್ಟು ಫೋಟೋಶೂಟ್ನ ಮಾಡಿಸ್ಕೊತಾ ಇರ್ತಾನೆ. ಹಾಗೆ ಜೊತೆಗೆ ಫ್ರೆಂಡ್ಸ್ ಎಲ್ಲರೂ ಸಹ ಫೋಟೋ ತೆಗೆಸ್ಕೊತಿರ್ಬೇಕಾದ್ರೆ ಅದರಲ್ಲಿ ಅವಳಿಗೆ ಮದುವೆ ಹುಡುಗ ಯಾರು ಅಂತ ಗೊತ್ತಾಗದಲ್ಲೇ ಕನ್ಫ್ಯೂಸ್ ಆಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಬೇರೆಯವರೆಲ್ಲ ಬಂದು ಜ್ಯೂಸ್ ತಗೋತಿರ್ಬೇಕಾದ್ರೆ ರೋಹನ್ ಒಂದು ಇಂಪಾರ್ಟೆಂಟ್ ಕಾಲ್ ಬಂತಂತ ಹೊರಗಡೆ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ತನ್ನ ಫ್ರೆಂಡು ಫೋಸ್ ಕೊಟ್ಕೊಂಡು ಫೋಟೋಶೂಟ್ ಮಾಡಿಸ್ಕೊತಿರ್ಬೇಕಾದ್ರೆ ಅವನೇ ಮದುವೆ ಆಗೋ ಹುಡುಗ ಅಂತ ಅಂದ್ಕೊಬಿಟ್ಟು ತುಂಬ ಚೆನ್ನಾಗಿದ್ದಾನೆ, ಸುಮಿತ್ರಮ್ಮ ಹೇಳ್ತಿರ ಎಲ್ಲ ಲಕ್ಷಣಗಳು ಸಹ ಇವನಿಗಿದೆ, ಒಟ್ಟಾರೆ ಹುಡುಗ ಒಳ್ಳೆನಾಗಿದ್ರೆ ಅಷ್ಟೇ ಸಾಕು, ಜ್ಯೋತಿಕಾನ ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು, ತುಂಬ ಚೆನ್ನಾಗಿದೆ ಇವರಿಬ್ಬರು ಪೇರು ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು ಬೇರೆಯವ್ರಿಗೆ ಜ್ಯೂಸ್ ಕೊಡೋಕ್ಕೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಅಲ್ಲಮ್ಮ ಜ್ಯೋತಿಕಾ ನಾನು ಬಂದದನ್ನು ನೋಡಿ ಖುಷಿ ಪಡ್ತೀಯ ಅಂತ ಅಂದ್ಕೊಂಡ್ರೆ ಏನಕ್ಕೆ ಇಷ್ಟು ಶಾಕ್ ಆಗಿದೆಯಾ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಪಾಲಾಕ್ಷ ನಾನು ಬಂದಿರೋದಕ್ಕೆ ನಿನಗೆ ಬೇಜಾರಾಗ್ತಿದೆಯಮ್ಮ ಅಂತ ಅನ್ಬೇಕಾದ್ರೆ ಚೇಚೆ ಹಾಗೇನಿಲ್ಲ, ಅವಳ ಮನಸ್ಸಲ್ಲಿ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಕಣೋ, ಯಾರಿಗಾದ್ರೂ ಏನಾದರೂ ಗೊತ್ತಾಗುತ್ತೆ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಗೋಲ್ಡಿ ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ ನನಗೆಲ್ಲ ಅರ್ಥ ಆಗುತ್ತೆ ಬಿಡಮ್ಮ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ನಿಮ್ಮ ಮಾತುಕತೆಯಲ್ಲಿ ನಾನು ಭಾಗಿಯಾಗ್ಬೋದಾ ಅಂತ ದಶರಥ ಬರ್ತಾನೆ. ಅವನನ್ನು ನೋಡಿ ಇವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಜೊತೆಗೆ ನಾಟಕ ಮಾಡ್ಕೊಂಡು ಡ್ಯಾಡ್ ನಮ್ಮದೇ ಅಂಥದ್ದೇನೂ ನಡೀತಾ ಇಲ್ಲ, ಬನ್ನಿ ಅಂತ ನಾಟಕದಿಂದ ಕರಿತಿರ್ಬೇಕಾದ್ರೆ ಪಾಲಾಕ್ಷಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂತಿದ್ನಮ್ಮ, ಅದಕ್ಕೆ ಕಳಿಸ್ತಿದ್ದೆ ಅಂತ ಅಂದಾಗ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಬರಬೇಡಿ ಅಂತ ಅಂದರೂ ಸಹ ಬಂದಿದ್ದಾರೆ, ಇವಾಗ ನನ್ನ ಜೊತೆ ಏನು ಮಾತಾಡಬೇಕು ಅಂತ ಬೈಕೋತಿರ್ಬೇಕಾದ್ರೆ ಅಪ್ಪನ ಎದುರುಗಡೆ ಮಾತಾಡಿದರೆ ತುಂಬ ಕೋಪ ಮಾಡ್ಕೋತಾರಲ್ವ ಜ್ಯೋತಿಕಾ, ಅದಕ್ಕೆ ನಾನೇ ನೀನು ಇರೋ ಕಡೆ ಕಳಿಸ್ದೆ, ಏನೋ ಮಾತಾಡಬೇಕು ಅಂತ ಅಂತಿದ್ದ, ಮಾತಾಡೋಗು ಅಂತ ಕಳಿಸ್ದೆ ಅಂತ ಅಂದಾಗ ಪಾರಿಜಾತ ಒಳ್ಳೆ ಕೆಲಸ ಮಾಡಿದೆ ದಶರಥ, ಆದರೆ ಅಷ್ಟಕ್ಕೂ ಪಾಲಾಕ್ಷ ಜ್ಯೋತಿಕನ ಹತ್ರ ಏನು ಮಾತಾಡಬೇಕು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ದಶರಥ ಹೇಳ್ತಾ ಇರ್ತಾನೆ, ಪಾಲಾಕ್ಷ ಆಶೀರ್ವಾದ ಮಾಡು, ಮಗಳಿಗೆ ಆಶೀರ್ವಾದ ಮಾಡು ಅಂತ ಅಂದಾಗ ಎಲ್ಲರಿಗೂ ಶಾಕ್ ಆಗ್ತಿರುತ್ತೆ. ಏನಿದು ನನ್ನ ಮಗಳು ಅಂತ ಅಂತಿದ್ದೀಯಾ ಅಂತ ಅನ್ಬೇಕಾದ್ರೆ ನನಗೆ ಮಗಳಾದ್ಮೇಲೆ ನಿನಗೂ ಮಗಳೇ ಅಲ್ವಾ, ಅದಕ್ಕೆ ಹೇಳ್ದೆ, ಏನಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀಯ ಅಂತ ಅಂದಾಗ ಅರ್ಥದಲ್ಲಿ ಹೇಳ್ದೆ ದಶರಥ. ಸರಿ ಅಂತ ಅಂದಾಗ ಜ್ಯೋತಿಕಾ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಿರ್ಬೇಕಾದ್ರೆ ಚೆನ್ನಾಗಿರಮ್ಮ, ನೀನು ಎಲ್ಲೇ ಇದ್ದರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂತ ಅಂದಾಗ ಅವಳಿಗೆ ಮತ್ತೆ ಶಾಕ್ ಆಗ್ತಿರುತ್ತೆ. ಮತ್ತೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ನಿನ್ನ ವಿಷಯನ ನಾನು ಇಲ್ಲಿ ಯಾರಿಗೂ ಹೇಳಿಲ್ಲಮ್ಮ, ಹೇಳೋದು ಇಲ್ಲ, ನೀನು ಖುಷಿಯಾಗಿದ್ದರೆ ಅಷ್ಟೇ ಸಾಕು, ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ, ಆದರೆ ಸರಿಯಾದ ಸಮಯ ಇಲ್ಲ, ಇನ್ನೊಂದಿನ ಮಾತಾಡ್ತೀನಿ ಅಂತ ಅನ್ಬೇಕಾದ್ರೆ ಈ ಕಡೆ ದಶರಥ ಯೋಚನೆ ಮಾಡ್ತಾ ಇರ್ತೀನಿ, ಏನೋ 3 ಜನ ಗುಸು ಅಂತ ಮಾತಾಡ್ತಾ ಇದ್ದಾರೆ, ಇಲ್ಲಿ ಖಂಡಿತ ಏನೋ ವಿಷಯ ಇದೆ, ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ. ಪಾಲಾಕ್ಷ ನೋಡಿದರೆ ಎಷ್ಟು ಎದುರುಕೊಂಡಿದ್ದಾನೆ, ಏನೇ ಆಗಲಿ ಆದಷ್ಟು ಬೇಗ ಕ್ಲೋಸ್ ಆಗಿ ಸತ್ಯ ಏನು ಅಂತ ಹೊರಗಡೆ ತರಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಪಾಲಾಕ್ಷ ಸರಿ ನಾನು ಬರ್ತೀನಮ್ಮ ಜ್ಯೋತಿಕಾ, ಬರ್ತೀನಿ ಅಮ್ಮ, ಹಾಗೆ ದಶರಥ ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾ ಇರ್ತಾನೆ. ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಅಲ್ಲ ಜೋ ಇನ್ನೂ ಎಂಗೇಜ್ಮೆಂಟ್ ಡ್ರೆಸ್ ಹಾಕ್ಕೊಂಡಿಲ್ವಾ, ರೆಡಿ ಆಗುತ್ತೆ, ಬೇಗ ರೆಡಿಯಾಗಿ ಹೋಗು ಅಂತ ಹೇಳಿ ಹೊರಟೋಗ್ತಿರ್ಬೇಕಾದ್ರೆ ನಿಜವಾಗ್ಲೂ ಗ್ರಾನಿ ನನ್ನ ಜೀವನ ಬಾಯಿಗೆ ಬಂದಿತ್ತು, ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಅಂತ ಅಂದಾಗ ಹೌದು ನನಗೂ ಟೆನ್ಷನ್ ಆಯಿತು, ಸದ್ಯ ಏನೂ ಗೊತ್ತಾಗಲಿಲ್ಲ ಅಂತ ಅಂದಾಗ ಅಲ್ಲ ಡ್ಯಾಡ್ ನಿಮ್ಮ ಮಗಳಿಗೆ ಆಶೀರ್ವಾದ ಮಾಡಿ ಅಂತ ಅಂದಾಗ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ, ಎಲ್ಲ ವಿಷಯ ಎಲ್ಲಿ ಗೊತ್ತಾಯ್ತಲ್ಲ ಅಂತ ಅನ್ನಿಸ್ತು ಅಂತ ಅಂದಾಗ ನೀನು ದಶರಥರ ಮಗಳಲ್ಲ ಅಂತ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ, ಬಿಡು ಟೆನ್ಷನ್ ಮಾಡ್ಕೋಬೇಡ ಅಂತ ಅಂದಾಗ ಅದನ್ನು ನನಗೆ ಗೊತ್ತು, ಆದರೆ ಪಾಲಾಕ್ಷರ ಮಗಳು ನಾನೇ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ, ಏನಾದರೂ ಗೊತ್ತಾದರೆ ನಮ್ಮ ಗತಿ ಏನು ಅಂತ ಟೆನ್ಷನ್ ಆಗಿತ್ತು ಅಂತ ಅಂದಾಗ ಸರಿ ಏನೇನೋ ಯೋಚನೆ ಮಾಡಬೇಡ, ಇವಾಗ ನಿಂದು ಎಂಗೇಜ್ಮೆಂಟ್ ನಡೀತಿದೆ, ಖುಷಿಯಾಗಿ ಡ್ರೆಸ್ ಹಾಕ್ಕೊಂಡು ಬಾ ಬೇಗ ಅಂತ ಹೇಳ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಶಾರದಾ ಎಲ್ಲರಿಗೂ ಜ್ಯೂಸ್ ಕೊಡ್ತಾ ಇರಬೇಕಾದ್ರೆ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಒಂದು ಸಲ ಜ್ಯೋತಿಕನಿಗೆ ನನ್ನಿಂದ ಅನ್ಯಾಯ ಆಗಿದೆ ದೇವರೇ, ಆದರೆ ಈ ಸಲ ಯಾವುದೇ ತೊಂದರೆ ಆಗ್ದಂಗೆ ಅವಳು ಎಂಗೇಜ್ಮೆಂಟ್ ಆಗಬೇಕು ಅಂತ ಖುಷಿಯಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಹಿಂತಿರುಗಬೇಕಾದ್ರೆ ಸುಮಿತ್ರನ ಜೊತೆ ರೋಹನ್ ಅಪ್ಪ ಅಮ್ಮ ಮಾತಾಡ್ತಿರೋದನ್ನು ನೋಡಿ ಹುಡುಗಿ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಇವರನ್ನೆಲ್ಲ ನೋಡಿದ್ದೀನಲ್ಲ ಅಂತ ನೆನ್ಪು ಮಾಡಿಕೊಂಡು ಇವರು ಆ ಪಾಪಿ ಅಪ್ಪ ಅಮ್ಮ ಅಲ್ವಾ, ಇವ್ರನ್ನೂ ಎಂಗೇಜ್ಮೆಂಟಿಗೆ ಇವ್ರು ಕರೆದಿದ್ದಾರೆ, ಅಚ್ಚೆ ನಿಜವಾಗ್ಲೂ ಇಂಥ ಮಕ್ಕಳಿಗೆ ಇವರು ಜನ್ಮ ಕೊಟ್ಟಿದ್ದಾರಲ್ಲ, ನಾಚಿಕೆ ಆಗಬೇಕು, ಆದಷ್ಟು ಬೇಗ ಆ ಪಾಪಿನ ಹಿಡಿದು ಆ ರಮ್ಯನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಮತ್ತೆ ಸಡನ್ನಾಗಿ ನಿಂತ್ಕೋತಾಳೆ. ಇವ್ರ ವಿಷಯನ ಸದ್ಯಕ್ಕೆ ಇಲ್ಲೇ ಬಿಟ್ಬಿಟ್ಟು ಜ್ಯೋತಿಕನಿಗೆ ಶುಭಾಶಯ ಹೇಳಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕ ತುಂಬ ಚೆನ್ನಾಗಿ ರೆಡಿಯಾಗಿ ಅವಳೇ ಬಂದುಬಿಡ್ತಾಳೆ. ಜ್ಯೋತಿಕನ ನೋಡಿದ ತಕ್ಷಣ ಇವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ರೆ, ಏನು ನೀವು ಕೇಟ್ರಿಂಗ್ ಅವರು ಇನ್ನೂ ಸರ್ವಿಸ್ ಮುಗ್ದಿಲ್ವಾ ಅಂತ ರೇಗಿಸ್ತಿರ್ಬೇಕಾದ್ರೆ ಜ್ಯೋತಿಕಾ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಎಲ್ಲರ ಬಾಳಲ್ಲೂ ಸಹ
ಕಹಿ ಘಟನೆ ಹೋಗಿ ಸಿಹಿ ಘಟನೆ ಅಂತ ಬರುತ್ತಲ್ಲ, ಆ ದಿವಸ ನಿಮಗೆ ಬಂದಿದೆ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಆಶಿಸ್ತಾ ಇರ್ತಾಳೆ. ಹಾಗೆ ಜೀವನ ಪೂರ್ತಿ ಖುಷಿಯಾಗಿರಿ ಅಂತ ಅಂದಾಗ, ನೋಡು ಶಾರದಾ, ನೀನು ಬಾಯಿ ತುಂಬ ಒಳ್ಳೇದಾಗಲಿ ಅಂತ ಅಂತೀಯೋ ಕೆಟ್ಟದಾಗಲಿ ಅಂತೀಯೋ ನನಗಂತೂ ಗೊತ್ತಿಲ್ಲ, ಕೊನೆಯದಾಗೋದು ಕೆಟ್ಟದ್ದೇ ಅಲ್ವಾ ಅಂತ ಅಂದಾಗ, ಯಾಕೆ ಈ ರೀತಿ ಅಂತಿದ್ದೀರಾ ಅಂತ ಅನ್ಬೇಕಾದ್ರೆ, ಇನ್ನೇನು ಶಾರದಾ, ನೀನು ಎಲ್ಲಿ ಕಾಲಿಡ್ತೀಯಲ್ಲ ಶುಭ ಕಾರ್ಯ ಖಂಡಿತ ಏನಾದರೂ ನಡೆದಿದೆಯಾ, ಕೆಟ್ಟದ್ದೇ ತಾನೇ ಆಗಿರೋದು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಎಸ್ಪೆಷಲಿ ನಮ್ಮನೆ ಯಾವ್ದಾದ್ರು ಕಾರ್ಯ ನಡೆದಿದೆಯಾ, ನಿನ್ನಿಂದ ಹಾಳಾಗಿದೆ, ನೀನು ಕೊಟ್ಟಿರೋ ನೋವನ್ನು ನಾನು ಯಾವತ್ತೂ ಮರೆಯಲ್ಲ, ಗಾಯ ಆಗೋಗ್ಬಿಟ್ಟಿದೆ ನನ್ನ ಜೀವನ, ಆ ನೋವನ್ನು ನಾನು ಯಾವತ್ತೂ ಮರೆಯಲ್ಲ ಅಂತ ಅಂದಾಗ ಇವಳಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಶಾರದಾ ಹೇಳ್ತಾ ಇರ್ತಾರೆ, ನೋಡು ಜ್ಯೋತಿಕಾ, ನಿನ್ನ ಮೇಲೆ ಖಂಡಿತ ನನಗೆ ಹೊಟ್ಟೆವರು ಇಲ್ಲ, ಯಾವತ್ತೂ ನಾನು ಬೇಕು ಅಂತ ಮಾಡಿಲ್ಲ, ನನ್ನ ಮನಸ್ಸಲ್ಲಿ ನಿನಗೆ ಪ್ರೀತಿನೇ ಕೊಟ್ಟಿದ್ದೀನಿ ಹೊರತು ಬೇರೆ ಏನೂ ಕೊಟ್ಟಿಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಈ ಮನೆ ರಾಜ್ಕುಮಾರಿ, ನೀವು ಖುಷಿಯಾಗಿರಬೇಕು, ಜೀವನ ಪೂರ್ತಿ ರಾಜ್ಕುಮಾರಿ ಥರನೇ ಇರಬೇಕು ಅಂತ ಅಂದಾಗ, ನೋಡು ಶಾರದಾ, ನಿನಗೆ ಅಷ್ಟು ಒಳ್ಳೆ ಮನಸ್ಸಿದ್ರೆ ನನಗೊಂದು ಹೆಲ್ಪ್ ಮಾಡು ಅಂತ ಅಂದಾಗ, ಏನು ಹೇಳಿ ಅಂತ ಅಂದಾಗ, ನಮ್ಮಿಂದ ಹಾಗೆ ನಮ್ಮ ಮನೆಯವರಿಂದ ದೂರ ಇದ್ಬಿಟ್ರೆ ತುಂಬಾ ಒಳ್ಳೆಯದು ಅಂತ ಕೇಳ್ಕೊತಾ ಇರ್ತಾಳೆ. ಹಾಗೆ ನೋಡು ಶಾರದಾ, ಇನ್ನೂ ಕಾಲ ಮಿಂಚಿಲ್ಲ, ಇವಾಗಲೂ ನೀನು ಡಿಸೈಡ್ ಮಾಡು, ಸಿದ್ದುಯಿಂದಾಗಿ ಮನೆಯಿಂದ ದೂರ ಹೋಗ್ಬೇಡು ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಆ ರೀತಿ ಕೆಲಸ ಮಾಡಿಬಿಟ್ರೆ ಸಿದ್ದು ನನಗೆ ವಾಪಸ್ ಸಿಗ್ತಾನೆ, ನಮ್ಮ ಅತ್ತೆನೂ ನಮ್ಮ ಮನೆಗೆ ಬರ್ತಾರೆ, ಎಲ್ಲರೂ ಖುಷಿಯಾಗಿರ್ತೀವಿ, ಅಷ್ಟಾದರೂ ಮಾಡಿಕೊಡ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ಈ ಶಾರದಾ ತುಂಬ ಬೇಜಾರಿಂದ ಹೇಳ್ತಾ ಇರ್ತಾಳೆ, ನೋಡು ಜ್ಯೋತಿಕಾ, ಇದ್ಯಾವುದು ನಾವು ಅಂದ್ಕೊಂಡಾಗ ನಡೆಯೋದಲ್ಲ, ಎಲ್ಲ ವಿಧಿಲಿಖಿತ ಅಷ್ಟೇ, ನಾನು ಯಾರನ್ನೂ ಕಿತ್ಕೋಬೇಕು ಅಂತ ಅಂದ್ಕೊಂಡಿಲ್ಲ ಅಥವಾ ಪಡ್ಕೋಬೇಕು ಅಂತ ಅಂದ್ಕೊಂಡಿಲ್ಲ, ಎಲ್ಲ ತಾನಾಗೆ ಬಂದಿದೆ, ವಿಧಿಲಿಖಿತ ಅಂತ ಅಂದ್ಕೊಂಡು ಸುಮ್ಮನೆ ಇರಬೇಕಲ್ವ ಅಂತ ಅಂದಾಗ, ಹಾಗೆ ಜ್ಯೋತಿಕೆ ಹೇಳ್ತಾ ಇರ್ತಾಳೆ, ನೀನು ಡ್ರಾಮನ ಹೋಗಿ ನಮ್ಮಮ್ಮ ಇದ್ದಾರಲ್ಲ ಇನ್ನೋಸೆಂಟ್ ಅಮ್ಮ, ಅವ್ರ ಮುಂದೆ ಹೇಳು, ಅವ್ರು ನಂಬ್ತಾರೆ, ನನ್ನ ಮುಂದೆ ಏನು ಹೇಳಕ್ಕೆ ಬರಬೇಡ, ಹೇಳೋರಿದ್ರೆ ಕೇಳೋರು ಇರ್ತಾರೆ ಅಂತ ಅನ್ಕೋಬೇಡ, ನೀನು ಅನ್ಕೊಂಡಂಗೆ ಏನೂ ನಡೆಯಲ್ಲ ಆಯಿತಾ, ಎಲ್ಲ ನಾವು ಅಂದ್ಕೊಂಡಾಗೆ ನಡೆಯೋದು, ನೀನು ಜಸ್ಟ್ ಇಲ್ಲಿ ಕೇಟ್ರಿಂಗ್ ಸರ್ವಿಸ್ ಮಾಡೋಕ್ಕೆ ಬಂದಿದ್ದೆ, ಅದನ್ನು ಮಾತ್ರ ಮಾಡು, ಒಳಗಡೆ ಬಂದು ಮಾಡೋ ಅಂಥದ್ದು ಏನೂ ಇಲ್ಲ, ಸುಮ್ಮನೆ ಏನೇನೋ ಮಾಡಿ ತಾತನಿಗೆ ಕೋಪ ಬರಿಸ್ಬೇಡ, ನಿನ್ನ ಕೆಲಸ ಏನು ಮಾಡಬೇಕೋ ಅದನ್ನು ಮಾಡಿಕೊಂಡು ಅಚ್ಚುಕಟ್ಟಾಗಿ ಹೋದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ, ಇರೋಬರೋ ಗೆಸ್ಟ್ ಎಲ್ಲರೂ ಸಹ ಶಾರದಾ ಮುಖನ ನೋಡ್ತಾ ಇದ್ದರೆ ಅವಳಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗಿ ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.